ನಮಸ್ಕಾರ ಸ್ನೇಹಿತರೆ. 2026ರ ಈ ಹೊಸ ವರ್ಷದಲ್ಲಿ ನಮ್ಮ ಸುತ್ತಮುತ್ತ ಹಲವಾರು ಬದಲಾವಣೆಗಳು ಆಗುತ್ತಿವೆ ಎಂಬುದು ನಿಮಗೆ ಈಗಾಗಲೇ ತಿಳಿದಿರುವ ವಿಷಯ. ವಂಚನೆ ಮತ್ತು ಅಪರಾಧಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಸರ್ಕಾರ ಈಗ ಮತ್ತಷ್ಟು ಕಠಿಣ ಕ್ರಮಗಳಿಗೆ ಮುಂದಾಗಿದೆ. ಇದೇ ನಿಟ್ಟಿನಲ್ಲಿ ನಾವು ಪ್ರತಿದಿನ ಬಳಸುವ ಗೂಗಲ್ ಸರ್ಚ್ಗೆ ಸಂಬಂಧಿಸಿದಂತೆಯೂ ಹೊಸ ನಿಯಮವನ್ನು ಜಾರಿಗೆ ತರಲಾಗಿದೆ. ಈ ನಿಯಮಗಳು ಹಳೆಯದಾದರೂ ಕೂಡ ಇಂದಿಗೂ ಅನೇಕರಿಗೆ ಇದರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಈ ಅರಿವಿನ ಕೊರತೆಯಿಂದಾಗಿ ಜನರು ಸಂಕಷ್ಟಕ್ಕೆ ಸಿಲುಕಬಾರದು ಎಂಬ ಕಾರಣಕ್ಕೆ ಗೂಗಲ್ ಬಳಕೆದಾರರಿಗೆ ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ಭಾರತೀಯ ನಿಯಮದ ಪ್ರಕಾರ ಇಂಟರ್ನೆಟ್ಟಲ್ಲಿ ನಾವು ಮಾಡುವ ಕೆಲವು ತಪ್ಪುಗಳು ನಮ್ಮನ್ನು ನೇರವಾಗಿ ಜೈಲಿಗೆ ಕಳಿಸಬಲ್ಲವು. ಹಾಗಾದರೆ ಗೂಗಲ್ನಲ್ಲಿ ಅಪ್ಪಿತಪ್ಪಿಯೂ ಯಾವ ವಿಚಾರಗಳನ್ನು ಹುಡುಕಬಾರದು, ಯಾವೆಲ್ಲ ತಪ್ಪುಗಳಿಗೆ ಶಿಕ್ಷೆ ಕಾದಿದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ವಿವರವಾಗಿ ತಿಳಿಸಿಕೊಡಲಿದ್ದೇವೆ. ಸ್ನೇಹಿತರೆ, ಮೊದಲನೆಯದಾಗಿ ನೆನಪಿಡಿ, ಗೂಗಲ್ನಲ್ಲಿ ಫೋನ್ ಹ್ಯಾಕಿಂಗ್ ಮಾಡುವುದು ಹೇಗೆ ಅಥವಾ ಬ್ಯಾಂಕಿಂಗ್ ಸಿಸ್ಟಮ್ ಹ್ಯಾಕಿಂಗ್ ಮಾಡುವುದು ಹೇಗೆ ಎಂದು ಸರ್ಚ್ ಮಾಡುವುದು ಅಪಾಯಕಾರಿ. ಅಷ್ಟೇ ಅಲ್ಲ, ಬೇರೆಯವರ UPI ಖಾತೆಗಳನ್ನು ಹ್ಯಾಕ್ ಮಾಡುವ ಕುರಿತು ನೀವು ಮಾಹಿತಿ ಹುಡುಕಿದರೂ ಸಹ ನೀವು ಜೈಲು ಪಾಲಾಗುವುದು ಖಚಿತ. ಏಕೆಂದರೆ ಇಂತಹ ಹ್ಯಾಕಿಂಗ್ ಸಂಬಂಧಿತ ವಿಷಯಗಳನ್ನು ಗೂಗಲ್ನಲ್ಲಿ ಹುಡುಕಾಡುವುದು ಗಂಭೀರವಾದ ಸೈಬರ್ ಅಪರಾಧ ಎಂದು ಪರಿಗಣಿಸಲ್ಪಡುತ್ತದೆ. ನೀವು ಅರಿವಿಲ್ಲದೆಯೇ ಹ್ಯಾಕಿಂಗ್ ಬಗ್ಗೆ ಸರ್ಚ್ ಮಾಡಿದರೆ ನೀವು ಸೈಬರ್ ಅಧಿಕಾರಿಗಳ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ. ಇನ್ನು ಎರಡನೇದಾಗಿ, ಮಕ್ಕಳ ಅಶ್ಲೀಲತೆಗೆ ಸಂಬಂಧಪಟ್ಟಂತೆ ನೀವು ಹುಡುಕಾಟವನ್ನು ಮಾಡಿದರೆ ನೀವು ದೊಡ್ಡ ಸಂಕಷ್ಟಕ್ಕೆ ಸಿಲುಕುತ್ತೀರಿ. ಗೂಗಲ್ನಲ್ಲಿ ಇಂತಹ ವಿಚಾರಗಳನ್ನು ಸರ್ಚ್ ಮಾಡುವುದು ಅಪರಾಧವಾಗಿದೆ. ಅಪ್ಪಿತಪ್ಪಿಯೂ ಕೂಡ ನೀವು ಇಂತಹ ವಿಷಯಗಳನ್ನು ಹುಡುಕಿದರೂ ಸಹ ಕನಿಷ್ಠ 2 ವರ್ಷಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಬೇಕಾಗಬಹುದು. ಇನ್ನು ಮೂರನೆಯದಾಗಿ, ಸ್ಫೋಟಕ ವಸ್ತುಗಳನ್ನು ತಯಾರಿಸುವ ವಿಧಾನಗಳ ಬಗ್ಗೆ ನೀವು ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿದರೆ ತೊಂದರೆಗೆ ಸಿಲುಕುತ್ತೀರಿ. ಈ ರೀತಿಯ ಮಾಹಿತಿಯನ್ನು ಗೂಗಲ್ನಲ್ಲಿ ಹುಡುಕುವುದು ಅಪರಾಧವಾಗಿದೆ. ಹೀಗೆ ಮಾಡಿದರೆ ನೀವು ಕನಿಷ್ಠ 3 ವರ್ಷಗಳ ಕಾಲ ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತೆ. ಅದೇ ರೀತಿ ಗೂಗಲ್ ಬಳಸಿ ನಕಲಿ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಅಥವಾ ಪಾಸ್ಪೋರ್ಟ್ಗಳನ್ನು ಸೃಷ್ಟಿಸುವುದು ಹೇಗೆ ಎಂಬ ಮಾಹಿತಿಯನ್ನು ಹುಡುಕುವುದೂ ಕೂಡ ನಿಮ್ಮನ್ನು ಸಮಸ್ಯೆಗೆ ಸಿಲುಕಿಕೊಳ್ಳುವಂತೆ ಮಾಡುತ್ತದೆ. ಪ್ರಸ್ತುತ ಗೂಗಲ್ AI ತಂತ್ರಜ್ಞಾನದತ್ತ ಹೆಚ್ಚಿನ ಗಮನವನ್ನು ಕೊಡುತ್ತಿದೆ. AI ತಂತ್ರಜ್ಞಾನದ ಮೂಲಕ ನಿಮ್ಮನ್ನು ಪತ್ತೆ ಹಚ್ಚಲಾಗುತ್ತೆ. ಹಾಗಾಗಿ ಗೂಗಲ್ನಲ್ಲಿ ಇಂತಹ ಯಾವುದೇ ನಿಷೇಧಿತ ವಿಷಯಗಳನ್ನು ಸರ್ಚ್ ಮಾಡುವುದರಿಂದ ನೀವು ಖಂಡಿತವಾಗಿಯೂ ಜೈಲು ಶಿಕ್ಷೆಗೆ ಗುರಿಯಾಗಬೇಕಾಗುತ್ತೆ.